Suchitra Excellent Classes. Today we have learned first standard second language English Unit 8 Art All question answers. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 4ನೆಯ ತರಗತಿಯ ದ್ವಿತೀಯ ಭಾಷೆಯಾಗಿರುವಂತಹ ಇಂಗ್ಲಿಷ್ ವಿಷಯದಲ್ಲಿನ ಯೂನಿಟ್ 8 ಆರ್ಟ್ ಅನ್ನುವಂಥ ಒಂದು ಪದ್ಯದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಆರ್ಟ್ ಅನ್ನುವಂಥ ಈ ಒಂದು ಪೋಯಮ್ನ ಕಂಪ್ಲೀಟ್ ವಿವರಣೆಯನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋದ ಲಿಂಕನ್ನು ನಾನು ಅಪ್ಲೋಡ್ ಮಾಡಿರ್ತೇನೆ. ಪ್ಲೀಸ್ ಹೋಗಿ ನಮ್ಮ ಚಾನಲ್ಗೆ ಆ ಒಂದು ವಿಡಿಯೋನ ನೀವು ನೋಡಬಹುದು, ಸರಿನಾ? ಹಾಗಾದರೆ ಇವತ್ತಿನ ದಿನ ನಾವು ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೆಯದಾಗಿ, ಮ್ಯಾಚ್ ದ ಬ್ಯಾಟ್ಸ್ ವಿತ್ ದ ಬಾಲ್ಸ್ ಟು ಗೆಟ್ ದ ಪೇರ್ ಆಫ್ ರೈಮಿಂಗ್ ವರ್ಡ್ಸ್ ಆ್ಯಂಡ್ ರೈಟ್ ದ ರೈಮಿಂಗ್ ವರ್ಡ್ಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಇಲ್ಲಿ ಒಂದು ಬಾಕ್ಸ್ನಲ್ಲಿ ಬ್ಯಾಟ್ಗಳ ಮೇಲೆ ಹಾಗೆ ಬಾಲ್ಗಳ ಮೇಲೆ ಏನು ಕೊಟ್ಟಿದ್ದಾರೆ ಅಂದರೆ ರೈಮಿಂಗ್ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ, ಹೌದಾ? ಪ್ರಾಸಪದಗಳನ್ನು, ಅವುಗಳನ್ನು ಈ ಒಂದು ಭಾಗದಲ್ಲಿರುವಂಥ ಬ್ಯಾಟ್ ಮತ್ತು ಬಾಲ್ಗಳ ಮೇಲೆ ಬರೀರಿ ಅಂತ ಹೇಳ್ತಾರೆ. ಸರಿಯಾದಂಥ ಪ್ರಾಸಪದವನ್ನು ಜೋಡಿಸಿ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಬರೆದಿದ್ದೀನಿ, ಅವುಗಳನ್ನ ಓದ್ತಾ ಹೋಗ್ತೀನಿ, ಗಮನಿಸಿ. ಸೀನ್ ಗ್ರೀನ್, ಸ್ಕೈ ಫ್ಲೈ, ಪ್ಲೇ ಡೇ, ಸೈಟ್ ಬ್ರೈಟ್, ಜೂನ್ ಮೂನ್. ಅರ್ಥ ಆಯ್ತಾ? ಈ ರೀತಿಯಾಗಿ ರೈಮಿಂಗ್ ವರ್ಡ್ಸ್ಗಳನ್ನು ಬರಿಬೇಕು. ಇನ್ನು ನೆಕ್ಸ್ಟ್ ಕ್ವೆಶನ್, ಸ್ಪೀಕ್. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾನು ಇಲ್ಲಿ ಬರೆದಿದ್ದೀನಿ. ಅವರು ಏನು ಹೇಳಿದ್ದಾರೆ, ರೀಡ್ ಆ್ಯಂಡ್ ಆನ್ಸರ್ ಓರಲಿ ಅಂತ ಹೇಳ್ತಾರೆ. ಇದನ್ನು ನಾವೀಗ ನೋಡೋಣ. ಇಫ್ ಯು ಗೆಟ್ ಎ ಪೇರ್ ಆಫ್ ವಿಂಗ್ಸ್, ವೇರ್ ವುಡ್ ಯು ಲೈಕ್ ಟು ಫ್ಲೈ? ವೈ? ವಾಟ್ ಎಲ್ಸ್ ವುಡ್ ಯು ಡೂ ದೇರ್? ನಿಮಗೆ ಒಂದು ಜೊತೆ ರೆಕ್ಕೆಗಳಿದ್ದರೆ ನೀವು ಎಲ್ಲಿಗೆ ಹೋಗಲಿಕ್ಕೆ ಬಯಸ್ತೀರಾ, ಇಷ್ಟಪಡ್ತೀರಾ? ಎಲ್ಲಿ ಹಾರಲಿಕ್ಕೆ ನೀವು ಇಷ್ಟಪಡ್ತೀರಾ ಮತ್ತು ಏಕೆ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಸ್ಪೀಕ್ ಇದು ಪ್ರಶ್ನೆ. ಆನ್ಸರ್, ಇಫ್ ಐ ಗೆಟ್ ಎ ಪೇರ್ ಆಫ್ ವಿಂಗ್ಸ್ ಐ ವುಡ್ ಲೈಕ್ ಟು ಫ್ಲೈ ಇನ್ ದ ಸ್ಕೈ. I would like to paint every fluffy cloud in sight. I would get happiness in flying and in painting clouds with different colors. ಅರ್ಥ ಆಯ್ತಾ? ನಾನು ಕೂಡ ಒಂದು ಜೊತೆ ರೆಕ್ಕೆಗಳಿದ್ದರೆ ಆಕಾಶಕ್ಕೆ ಹಾರಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಹೋಗಿ ಮೃದುವಾಗಿರ್ತಕ್ಕಂಥ ಮೋಡಗಳಿಗೆ ಬಣ್ಣವನ್ನು ಮಾಡಲಿಕ್ಕೆ ನನಗೆ ತುಂಬ ಇಷ್ಟ. ನಾನು ಬೇರೆ ಬೇರೆ ವಿವಿಧ ರೀತಿಯ ಬಣ್ಣಗಳನ್ನು ನಾನೇನು ಮಾಡ್ತೀನಿ, ಆ ಒಂದು ಮೋಡಗಳಿಗೆ ಮಾಡ್ತೀನಿ ಅನ್ನುವಂಥ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ. ಎಲ್ಲರೂ ಕೂಡ ಸರಿಯಾಗಿ ಬರೆದುಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವೆಶನ್, ರೈಟ್. ಇಮ್ಯಾಜಿನ್ ಯು ಆರ್ ದ ಪೊಯೆಟ್ ಆ್ಯಂಡ್ ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾಸೇಜ್. ಪಿಕ್ಚರ್ಸ್ ಆರ್ ಗಿವನ್ ಆ್ಯಸ್ ಕ್ಲೂಸ್. ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಅದರ ಸಹಾಯದಿಂದ ನೀವೇನು ಮಾಡಬೇಕು, ಈ ಒಂದು ಪ್ಯಾಸೇಜನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾರೆ. ಐ ವಾಂಟ್ ಪೇರ್ ಆಫ್ ವಿಂಗ್ಸ್ ಟು ಫ್ಲೈ ಇನ್ ಟು ದ ಸ್ಕೈ. ಐ ವುಡ್ ಲೈಕ್ ಟು ಕ್ಯಾರಿ ಎ ಬ್ರಷ್ ಆ್ಯಂಡ್ ಪೇಂಟ್ಸ್ ಟು ಕಲರ್ ದ ಕ್ಲೌಡ್ಸ್ ಇನ್ಸೈಡ್. ಐ ವಾಂಟ್ ಟು ಪೇಂಟ್ ದೆಮ್ ಬ್ಲೂ, ಗ್ರೀನ್ ಆ್ಯಂಡ್ ಯೆಲ್ಲೋ ಕಲರ್ಸ್. ಮೈ ಡಿಸೈರ್ ಈಸ್ ಟು paint the prettiest rainbow at night when the stars and moon. ನೋಡಿ, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ, ಮೂನ್. ಆ ಚಿತ್ರವನ್ನು ನೋಡಿ ಶಬ್ದವನ್ನು ಬರಿಬೇಕು ಎಲ್ಲವೂ. ಕಮ್ ಔಟ್, ಐ ವುಡ್ ಪೇಂಟ್ ದೆಮ್ ಟು. ಈ ಪ್ಯಾಸೇಜನ್ನು ಈ ರೀತಿಯಾಗಿ ಚಿತ್ರವನ್ನು ನೋಡಿ ಅದರ ಬದಲಾಗಿ ಪದವನ್ನು ಅಲ್ಲಿ ಬರೆದು ಕಂಪ್ಲೀಟಾಗಿ ಮಾಡಬೇಕು, ಸರಿನಾ? ಇನ್ನು ನೆಕ್ಸ್ಟ್ ಕ್ವೆಶನ್, listen and say aloud. Teacher says these words. Listen and say the words aloud. Cat, mat, fat, pat.
ಮ್ಯಾಡ್, ಪ್ಯಾಡ್, ಡ್ಯಾಡ್, ಸ್ಯಾಡ್. ಪೆನ್, ಹೆನ್, ಮೆನ್, ಡೆನ್. ಬೆಡ್, ಫೆಡ್, ಲೆಡ್, shed. Now say the words and write them in circles A and B based on their sounds. ನೋಡಿ, ಈಗ ನಾನು ಓದಿರ್ತಕ್ಕಂಥ ಶಬ್ದಗಳನ್ನು ಅವುಗಳ ಒಂದು ಸೌಂಡ್ಗಳ ಆಧಾರದ ಮೇಲೆ ಕಾಲಮ್ ಎ ಮತ್ತು ಒಂದು ಸರ್ಕಲ್ ಎ, ಸರ್ಕಲ್ ಬಿ ಅನ್ನುವಂಥ ಸರ್ಕಲನ್ನು ಮಾಡಿದ್ದಾರೆ. ಈ ಎರಡೂ ಸರ್ಕಲ್ಗಳಲ್ಲಿ ಅದರ ಸೌಂಡ್ಗಳ ಆಧಾರದ ಮೇಲೆ ಡಿವೈಡ್ ಮಾಡಿ ಬರೀರಿ ಅಂತ ಹೇಳ್ತಾರೆ. ನಾನಿಲ್ಲಿ ಅವುಗಳನ್ನ ಬರೆದಿದ್ದೀನಿ, ಎಲ್ಲರೂ ಕೂಡ ಗಮನಿಸಿ. ಎ ಒಂದು ಸರ್ಕಲ್ನಲ್ಲಿ ಕ್ಯಾಟ್, ಮ್ಯಾಟ್, ಫ್ಯಾಟ್, ಪ್ಯಾಟ್, ಮ್ಯಾಡ್, ಬ್ಯಾಡ್, ಡ್ಯಾಡ್, ಸ್ಯಾಡ್. ಬಿ ಮೆನ್, ಪೆನ್, ಹೆನ್, ಡೆನ್, ಬೆಡ್, ಫೆಡ್, ಲೆಡ್, ಶೆಡ್. ಆಯಿತಾ? ಈ ರೀತಿಯಾಗಿ ಅವುಗಳ ಸೌಂಡ್ಗಳ ಆಧಾರದ ಮೇಲೆ ಏನು ಮಾಡಬೇಕು, ಸರ್ಕಲ್ನಲ್ಲಿ ವರ್ಡ್ಸನ್ನು ನಾವು ಡಿವೈಡ್ ಮಾಡಬೇಕು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿ. ಪ್ಲೇ ದಿಸ್ ಗೇಮ್, ಕಂಪ್ಲೀಟ್ ದ ವರ್ಡ್ ಫಜಲ್, ಪಿಕ್ಚರ್ಸ್ ವಿಲ್ ಹೆಲ್ಪ್ ಯು ಟು ಡೂ ಸೋ, ರೀಡ್ ಆ್ಯಂಡ್ ಎಂಜಾಯ್. ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳ ಸಹಾಯದಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವರ್ಡ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡಬೇಕು. ನೋಡಿ, ಇಲ್ಲಿ ಸ್ಕಲ್ಪ್ಚರ್ ಅನ್ನುವಂಥ ಒಂದು ಶಬ್ದವನ್ನು ಅವರು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ನಾವಿಲ್ಲಿ ಡ್ಯಾನ್ಸಿಂಗ್, ನೋಡಿ ಇವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳಲ್ವ, ಇಲ್ಲಿ ಡ್ಯಾನ್ಸಿಂಗ್ ಅನ್ನೋದು ಸರಿಯಾದಂಥ ಪದ. ಫೋಟೋಗ್ರಾಫಿ, ಪೇಂಟಿಂಗ್, ಮಾಡೆಲಿಂಗ್, ಸೋಲ್ಜರ್. ಆಯಿತಾ? ಈ ಎಲ್ಲ ಪದಗಳನ್ನು ನೀವು ಸರಿಯಾಗಿ ಬರೆದುಕೊ. ಇಲ್ಲಿಗೆ ಆರ್ಟ್ ಪೋಯಮ್ನ ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನಾವೀಗ ಕಂಪ್ಲೀಟಾಗಿ ನೋಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.